16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇರತಕ್ಕಂಥದ್ದು. ಸೊ ಇಲ್ಲಿ ಇದ್ದಾರೆ ಸರ್, ಹೇಗೆಲ್ಲ ಆರ್ಗನೈಸ್ ಆಗಿದೆ, ಹೇಗೆಲ್ಲ ಪ್ಲಾನ್ ಆಗ್ತಿದೆ ಅಂತ ನೀವೇ ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ. ತುಂಬ ಜನ ಹೇಳ್ತಿದ್ರು ಈಗಿಂತ ಬೆಟರ್ ಅರೇಂಜ್ ಆಗ್ತಾ ಇದೆ ಅಂತ. ಒಂದರಿಗಿಂತ ಇನ್ನೊಂದು ಇಂಪ್ರೂವ್ ತಾನೇ ಹೋಗಬೇಕು ಸರ್. ಈಗ ಸಿನಿಮಾ ಸಾಗ್ತಾ ಇರುವಂಥ ರೀತಿ ಮತ್ತು ಸಿನಿಮಾದ ಒಂದಿಷ್ಟು ಪ್ರೊಪಗಂಡಗಳ ಬಗ್ಗೆ ನಿನ್ನೆ ಎಲ್ಲ ನೀವು ಪ್ರಸ್ತಾಪ ಮಾಡಿದ್ರಿ. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್ ಈಗಿನ ಚಿತ್ರೋದ್ಯಮದ ಪರಿಸ್ಥಿತಿ ಅಂತ? ಕಷ್ಟಕರವಾಗಿದೆ, ಹಾಗಂತ ನಾವು ಆಶಾವಾದಿಗಳಾಗಿರಬೇಕು. ಎಲ್ಲಿವರೆಗೂ ಧ್ವನಿ ಎತ್ತಕ್ಕೆ ಅವಕಾಶ ಇರುತ್ತೋ ಅಲ್ಲಿವರೆಗೂ ನಾವು ಆಶಾವಾದವನ್ನು ಕಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆಶಾವಾದಿಗಳಿರಬೇಕು, ಹೋರಾಡ್ತಾ ಇರಬೇಕು, ಸ್ವತಂತ್ರವಾಗಿರಬೇಕು. ಸಿನಿಮಾ ಕಲಾಭಿವ್ಯಕ್ತಿ, ಕಲೆಗಳು ಸ್ವತಂತ್ರವಾಗಿರಬೇಕು ಸರ್. ಎಲ್ಲ ಒಂದು ಕಡೆ ಅಂದರೆ ಈಗ ಸಹಜವಾಗಿ ಒಂದಿಷ್ಟು ರಾಜಕೀಯ ಪ್ರೇರಿತ ಸಿನಿಮಾಗಳು, ರಾಜಕಾರಣಿಗಳ ಫಂಡ್ ಆಗುವಂಥದ್ದು, ಈ ರೀತಿಯ ಸಿನಿಮಾದಲ್ಲಿನ ಬೆಳವಣಿಗೆಗಳು ಚಿತ್ರೋದ್ಯಮದ ಪರಿಸ್ಥಿತಿಯನ್ನು ಯಾವ ರೀತಿ ಸಮಸ್ಯೆಗೆ ತಂದೊಡ್ಬೋದು ಅನ್ನುವಂಥ ನಿಮ್ಮ ಅನಿಸಿಕೆ ಸರ್? ಅದೇ, ಜನಗಳ ಮೇಲೆ ತುಂಬ ಪ್ರಭಾವ ಬೀರುವಂಥ ಮಾಧ್ಯಮ ಅಲ್ಲ, ಹಾಗಾಗಿ ಜನಗಳ ಮೇಲೆ ಪ್ರಭಾವ ಬೀರುತ್ತೆ ಇದು. ನಾವು ಚಿತ್ರರಂಗದವರಾಗಿ ನಮ್ಮ ನೈತಿಕ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಏನಾಗಿರ್ಬೇಕಂದ್ರೆ, ನಾವು ಜನಗಳ ಮಾಧ್ಯಮವಾಗಿರೋದು, ಜನಗಳಿಂದ ನಾವು ಬದುಕ್ತಾ ಇರೋದ್ರಿಂದ ಜನಗಳಿಗೆ ನಮ್ಮ ನಿಯತ್ತು ಜನಗಳಿಗೋಸ್ಕರ ಇರಬೇಕು. ಯಾವುದೋ ರಾಜಕೀಯ ಪಕ್ಷಕ್ಕೋ, ರಾಜಕಾರಣಿಗಳಿಗೋ, ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳಿಗೋ, ಅಥವಾ ಯಾರೋ ಕಾರ್ಪೊರೇಟ್ಗಳಿಗೋ ಅಲ್ಲ. ಸೊ ನಮ್ಮ ನಿಯತ್ತು ಯಾವಾಗಲೂ ಜನಪರವಾಗಿರಬೇಕು, ನಮ್ಮ ನಿಲುವು ಜನಪರವಾಗಿರಬೇಕು. ನಾನು ನೆನ್ನೆನೂ ಅದನ್ನೇ ಹೇಳ್ತಾ ಇದ್ದೆ, ಜನಪರವಲ್ಲದ ದನಿ, ಜನರ ದನಿ ಎಲ್ಲದ ಕಲೆಯೇ ಅಲ್ಲ. ಸರ್, ಇದರ ಜೊತೆಗೆ ನಿನ್ನೆ ಆಗಿರ್ತಕ್ಕಂಥ ಒಂದು ಇನಾಗ್ರೇಷನ್ ಟೈಮಲ್ಲಿ ಅಂದರೆ ಡಿ.ಕೆ. ಶಿವಕುಮಾರ್ ಕೊಟ್ಟಂಥ ಒಂದು ಹೇಳಿಕೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಕಲಾವಿದರಿಗೆ ನಟ್ಟು ಬೋಲ್ಟ್ ಸರಿ ಮಾಡ್ತೀನಿ ಅನ್ನೋಂಥ ವಿಚಾರ, ಜೊತೆಗೆ ಅವರು ಹೋರಾಟಕ್ಕೆ ಬರಲಿಲ್ಲ ಅನ್ನೋಂಥ ಒಂದು ವಿಚಾರ ಪ್ರಸ್ತಾಪ ಮಾಡಿರುವಂಥದ್ದು ಎಷ್ಟು ಸಮಂಜಸ, ಮತ್ತು ಅದು ಚರ್ಚೆ ವಿಚಾರವಾಗಿ ಏನು ಹೇಳ್ತೀನಿ? ಅದೇ, ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಚಿತ್ರರಂಗ ಬೇಕಾದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಒಂದು ಹೇಳಿಕೆಯನ್ನು ಹಿಡಿದುಕೊಂಡು ಅದರ ಬೆನ್ನು ಹತ್ತಿ ಹೋದರೆ ಸಮಯ ಹಾಳು ಅಷ್ಟೇ, ಸಮಯ ವ್ಯರ್ಥ. ಅವರ ವೈಯಕ್ತಿಕ ಅನಿಸಿಕೆ ಅದು, ನೀವು ಅವರನ್ನು ಕೇಳಬೇಕಷ್ಟೇ. ಅದರ ಅಭಿಪ್ರಾಯ ಕೇಳಬೇಕು ಅಂದರೆ ಅವರನ್ನ ಕೇಳಬೇಕು. ಬೇಕಾದಷ್ಟು ಬೇರೆ ಸಮಸ್ಯೆಗಳಿದೆ, ಅದನ್ನೇ ಹ್ಯಾಂಡಲ್ ಮಾಡೋದು. ಅಂದರೆ ಸಂಪೂರ್ಣವಾಗಿ ಕಲಾವಿದರು ಇಂಥ ಹೋರಾಟಕ್ಕೆ ಬರಲೇಬೇಕು ಅನ್ನುವಂತಹ ರೀತಿಯ ಅಂತಲ್ಲ, ನನ್ನ ಮಟ್ಟಿಗೆ ಅನಿಸಿದ್ದು, ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಅವ್ರು ಹೇಳಿದ್ದು ಅಲ್ಲಿ ಫಿಲ್ಮ್ ಫೆಸ್ಟಿವಲ್ನ ಇನಾಗ್ರೇಷನ್ಗೆ ಬರಲಿಲ್ಲ ಅಂತ. ಸೊ ಇಲ್ಲಿ ಸಂಘಟಿತರಾಗಿರೋ ಅವಶ್ಯಕತೆ ಇದೆ. ಅಲ್ಲಿ ಸಂಘಟನೆಯ ಅಥವಾ ಎಲ್ಲರೂ ಇಲ್ಲದೇ ಇದ್ದರೆ, ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಕೊರತೆ ಕಾಣಿಸ್ತಾ ಇತ್ತು ಅಲ್ಲಿ. ಸೊ ಎಲ್ಲರೂ ಮನಸ್ಸು ಮಾಡಬೇಕು. ಇದಕ್ಕೆ ಗೊತ್ತಿಲ್ಲ, ಇದು ತುಂಬ ಅರ್ಜೆನ್ಸಿಯಲ್ಲಿ ಪ್ಲಾನ್ ಆಗಿದ್ದು, ಏನು ಕಾರಣ ಅಂತ ಗೊತ್ತಿಲ್ಲ. ಆ ಕಾರಣ ಏನೇ ಇದ್ರೂ ಅದನ್ನು ನಿವಾರಿಸ್ಕೊಂಡು ಎಲ್ಲರೂ ಚಿತ್ರೋತ್ಸವದ ಭಾಗ ಆಗಬೇಕು. ಚಿತ್ರೋದ್ಯಮದ ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಭಾಗ ಆದರೆ ಇನ್ನೂ ವಿಜೃಂಭಣೆಯಿಂದ ನಾವು ಇದನ್ನು ಆಚರಿಸ್ಬೋದು. ಸರ್, ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅನ್ನೋಂಥ ಸಾಕಷ್ಟು ಸಂದರ್ಭದಲ್ಲಿ ಕೇಳಿ ಬರ್ತದೆ. ಈಗ ನಿನ್ನೆ ಚಲನಚಿತ್ರೋತ್ಸವಕ್ಕೂ ಸಾಕಷ್ಟು ಕಲಾವಿದರು ಬರಲಿಲ್ಲ ಅಂತ ಬೇಸರ, ಅಳಲು, ಆ ರೀತಿಯ ವಿಚಾರವಾಗಿ ಹೇಳುವಂಥದ್ದು, ಅಂದರೆ ಸೂಕ್ತ ಸ್ಪಂದನೆ ಸಿಗಲಿಲ್ಲ ಅಂತಾನೆ ಹೆಂಗೆ? ಒಗ್ಗಟ್ಟಿನ ಕೊರತೆ ಅಂತೆಲ್ಲ ಹೇಳಿ ನಾವು ನಿರಾಕರಿಸಿ ಮುಂದೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅದು ವ್ಯವಸ್ಥೆ ಅಥವಾ ಸರಿಯಾದ ವ್ಯವಸ್ಥೆ ಆಗದಿರೋದು ಕಾರಣವೂ ಇರ್ಬೋದು. ಒಟ್ಟಿನಲ್ಲಿ ಆ ಕೊರತೆ ಅಂತೂ ಕಾಣಿಸ್ತಿತ್ತು. ಆ ಕೊರತೆಯನ್ನು ಹೇಗೆ ತುಂಬಿಸ್ಕೋಬೇಕು, ಹೇಗೆ ಸರಿ ಮಾಡ್ಕೋಬೇಕು, ಅದರ ಕಡೆ ನಮ್ಮ ಗಮನ ಇರಬೇಕು. ಈಗ ಕೆಲವರು ಹೇಳುವಂಥದ್ದು ಸರ್, ವೈಯಕ್ತಿಕ ಆಹ್ವಾನ ಇರಲಿಲ್ಲ ಅನ್ನುವಂಥದ್ದು, ಈ ರೀತಿಯ ವಿಚಾರ ಸರ್. ಹಾಗಾಗಿ ಎಲ್ಲೆಲ್ಲಿ ಕೊರತೆಗಳಿತ್ತು ಅದನ್ನು ಸರಿ ಮಾಡಿಕೊಂಡ್ರೆ ಖಂಡಿತ ಮುಂದೊಂದು ಸಲ ಈ ಪ್ರಶ್ನೆ ಬರೋದಿಲ್ಲ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಕಿಶೋರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.